ಮತಾಂತರದ ವಿರುದ್ಧ ಉಡುಪಿಯಲ್ಲಿ ಹಿಂದೂ ಜಾಗರಣ ವೇದಿಕೆ ಪ್ರತಿಭಟನೆಯನ್ನು ನಡೆಸಿದೆ. 3 ದಿನಗಳ ಕಾಲ ನಡೆಯಲಿರುವ ಸಮಾಧಾನ ಮಹೋತ್ಸವ ಉಡುಪಿಯ ಗೋವಿಂದ ಕಲ್ಯಾಣ ಮಂಟಪ ಆವರಣದಲ್ಲಿ ಪ್ರತಿಭಟನೆ ನಡೆದಿರೋದು. ಫೆಲೋಶಿಪ್ ಆಫ್ ಚರ್ಚ್ ಆಯೋಜನೆಯ ಕಾರ್ಯಕ್ರಮ ಇದು. ಮೋಹನ್ ಸಿ ಲಾಜರಸ್ ಭಾಗಿಯಾಗುವ ಕಾರ್ಯಕ್ರಮ. ಕೋರ್ಟ್ ಮೂಲಕ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಪಡೆದಿದ್ದಾರೆ ಆಯೋಜಕರು. ಷರತ್ತು ವಿಧಿಸಿ ಕಾರ್ಯಕ್ರಮಕ್ಕೆ ಅವಕಾಶವನ್ನು ನೀಡಿದ್ದಾರೆ ನ್ಯಾಯಾಲಯ. ಕಾರ್ಯಕ್ರಮಕ್ಕೆ ಹೊರಟಂತಹ ಹಿಂದೂ ಕಾರ್ಯಕರ್ತರನ್ನ ಖಾಕಿಯವರು ವಶಕ್ಕೆ ಪಡೆದಿದ್ದಾರೆ. ಮತಾಂತರ ನಡೆಸುವ ವ್ಯಕ್ತಿಗೆ ಅವಕಾಶವನ್ನ ನೀಡಿರುವುದು ತಪ್ಪು ಎಂದು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಹಿಂದೂ ಭಾವನೆಗಳಿಗೆ ಘಾಸಿಯಾದರೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯವನ್ನ ಮಾಡಿದ್ದಾರೆ. ಹಿಂದೂ ಮುಖಂಡ ಶ್ರೀಕಾಂತ ಶೆಟ್ಟಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಮತಾಂತರದ ವಿರುದ್ಧ ಉಡುಪಿಯಲ್ಲಿ ಹಿಂದೂ ಜಾಗರಣ ವೇದಿಕೆ ಪ್ರತಿಭಟನೆಯನ್ನ ನಡೆಸಿರೋದು. 3 ದಿನಗಳ ಕಾಲ ಸಮಾಧಾನ ಮಹೋತ್ಸವ ನಡೆಯುತ್ತೆ. ಇದಕ್ಕೆ ವಿವಾದಿತ ಭಾಷಣಕಾರ ಮೋಹನ್ ಸಿ ಲಾಜರಸ್ ಭಾಗಿಯಾಗುವಂತಹ ಕಾರ್ಯಕ್ರಮ ಇದೆ. ಇದರಿಂದ ಕೋರ್ಟ್ ಮೂಲಕ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಪಡೆದಿದ್ದಾರೆ ಆಯೋಜಕರು. ಷರತ್ತು ವಿಧಿಸಿ ಕಾರ್ಯಕ್ರಮಕ್ಕೆ ಅವಕಾಶವನ್ನ ನೀಡಿದ್ದಾರೆ. ಬಟ್ ಹಿಂದೂ ಕಾರ್ಯಕರ್ತರಿಂದ ಇದೀಗ ಇದನ್ನ ವಿರೋಧಿಸಿ ಗೋವಿಂದ ಕಲ್ಯಾಣ ಮಂಟಪ ಆವರಣದಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ.